ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಏಕೆಂದರೆ ಅವರೇ ಉಪದೇಶ ಮಾಡಬೇಕು, ಪವಿತ್ರಾತ್ಮರೇ ಉಪದೇಶ ಮಾಡಬೇಕು, ನಾವೆಲ್ಲ ಕೇಳಬೇಕು. ಹಾಲೆಲುಯಾ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ಯೇಸುಸ್ವಾಮಿ ಅಪ್ಪ, ನಿಮಗೆ ಸ್ತೋತ್ರ ರಾಜನೆಯಪ್ಪ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆ, ನಾವೆಲ್ಲ ಕೇಳುತ್ತೇವಪ್ಪ. ಪ್ರತಿ ದಿವಸ ಕರ್ತನೆ ಈ ರೀತಿಯಾಗಿ ನಮಗೆ ಈ ವಾಕ್ಯದಲ್ಲಿ ಮಾತನಾಡಿ ನಮ್ಮನ್ನು ತುಂಬಿಸಿದ್ದಪ್ಪ. ತುಂಬಿಸ್ತಾ ಬರ್ತಾ ಸ್ವಾಮಿ, ನಾವು ಹೆಚ್ಚಾಗಿ ಈ ವಾಕ್ಯದಲ್ಲಿ ಬೆಳೀಲಿಕ್ಕೆ ಕೊಡಬೇಕು, ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ ಆದ ದೇವರೇ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನ್ಯರ ಆಚಾರ್ಯನಾದ ಯೆತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೊರೇಬೆಂಬ ಬೆಟ್ಟಕ್ಕೆ ಹೋದನು. ಇಲ್ಲಿ ಮೋಶೆ ಐಗುಪ್ತ ದೇಶದಿಂದ ಫರೋಹನ ರಾಜ ಮೋಶೆನ ಕಳಿಸಿದ ನಂತರ ಆ ದೇಶವನ್ನು ಬಿಟ್ಟು ಹೋಗುವಂತ ಆತನಿಗೆ ಹೊರಗಡೆ ಕಳಿಸಿಬಿಡ್ತಾರೆ. ಏನು ಸ್ವಲ್ಪ ಫುಡ್ ಕೊಟ್ಟು ಒಂದು ಚರ್ಮದ ಒಂದು ಬ್ಯಾಗಿನಲ್ಲಿ, ಆಗಿನ ಕಾಲದಲ್ಲಿ ಹಾಗೆ ಇತ್ತು, ನೀರಿಂದು. ಈಗ ನಮ್ಗೆ ಪ್ಲಾಸ್ಕು ಎಲ್ಲ ಬೇಕಾದಷ್ಟು ಅನುಕೂಲಗಳಿದೆ. ಆ ದಿನಗಳಲ್ಲಿ ಅಷ್ಟು ಅನುಕೂಲ ಕಡಿಮೆ ಇತ್ತು. ಇವನ್ನೆಲ್ಲ ಕೊಟ್ಬಿಟ್ಟು ಮೋಶೆಗೆ ಬಹಿಷ್ಕಾರಕ್ಕೆ ಹೊರಗಡೆ ಕಳಿಸಿಬಿಟ್ರು. ಹಾಲೆಲೂಯಾ. ಆಗ ಮೋಶೆ ತನ್ನ ಮಾವನಾಗಿರೋ ಮಿದ್ಯಾನರ ಆಚಾರ್ಯನಾದ ಯೆತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ, ಎಲ್ಲಿ ಕಾಡಿನ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುತ್ತಾನೆ, ಕುರಿಗಳನ್ನ ಮೇಯಿಸಿಕೊಂಡು ಮೋಶೆ ಹೋಗುತ್ತಾ ಇದ್ದಾನೆ. ಹಾಲೆಲೂಯಾ. ಬೇರೆ ದಾರಿ ಇಲ್ಲ, ಆತನಿಗೆ ಮಾರ್ಗವೇ ಇಲ್ಲ. ಹೊರಗಡೆ ಬಂದ್ಮೇಲೆ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಅವನಿಗೆ ಆಲೋಚನೆಯೂ ಇಲ್ಲ. ಹಾಲೆಲೂಯಾ. ಇವತ್ತು ಈ ಕಾಲಘಟ್ಟದಲ್ಲಿ ದೇವರನ್ನ ನಂಬಿ ಇರುವಂತ ಪ್ರತಿಯೊಂದು ಯಾವ್ದಾರ ಒಂದು ಕುಟುಂಬ ಇದ್ದು, ದೇವರೇ ನನಗೆ ದಿಕ್ಕಿಲ್ಲ, ದೇವರೇ ನನಗೆ ಯಾರು ಸಹಾಯಕರು ಇಲ್ಲ ಎಂಬುದಾಗಿ ಚಿಂತೆ ಮಾಡಬೇಡಿ. ಆ ದಿನಗಳಲ್ಲಿ ಮೋಶೆಗೆ ದೇವರು ಹೇಗೆ ನಡೆಸಿದರೋ ಅದೇ ರೀತಿಯಾಗಿ ಈ ದಿನಗಳಲ್ಲೂ ದೇವರು ನಡೆಸೋಕೆ ಶಕ್ತನಾಗಿದೆ. ಯಾಕೆಂದ್ರೆ ಎಂದಿಗೂ ದೇವರು ಮಾರ್ಪಟ್ಟಿಲ್ಲ, ಮಾರ್ಪಡುವುದೂ ಇಲ್ಲ. ಮನುಷ್ಯ ಬದಲಾಗಿದೆ, ದೇಶ ಬದಲಾಗಿದೆ. ಹಾಲೆಲೂಯಾ. ಆಗಿನ ಕಾಲದಲ್ಲಿ ಯಾವ ವೆಹಿಕಲ್ಸ್ಗಳು ಇಲ್ಲ, ಎಲ್ಲ ಕಾಲು ನಡಿಗೆಯಲ್ಲಿ ಎಷ್ಟೋ ಕಿಲೋಮೀಟರ್ ದೇಶಗಳಿಗೆ ನಡೆದುಕೊಂಡು ಹೋಗುತ್ತಾ ಇದ್ದರು. ಹಾಲೆಲೂಯಾ. ಇವತ್ತು ನಮಗೆ 1 ಕಿಲೋಮೀಟರ್ ನಡೀಲಿಕ್ಕೆ ಕಷ್ಟ ಆಗ್ತದೆ. ಹಾಲೆಲೂಯಾ. ಯಾಕೆ? ಇವತ್ತು ಭೂಮಿ ಮೇಲೆ ಪಾಪ ಹೆಚ್ಚಾಯಿತು, ಮನುಷ್ಯನಿಗೆ ಬೇಕಾದಷ್ಟು ಅನೇಕ ರೋಗಗಳು ಸ್ಟಾರ್ಟ್ ಆಯಿತು. ನಡಿಲಿಕ್ಕೆ ಆಗುವುದಿಲ್ಲ, ಕೂರಕ್ಕೆ ಆಗುವುದಿಲ್ಲ, ಕೂತ್ರೆ ಏಳಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ಇವೆಲ್ಲ ಎಲ್ಲಿಂದ ಬರ್ತಾ ಇದೆ? ಪ್ರಿಯನಾದ ದೇವರ ಮಗುವೆ, ನಮಗಿವತ್ತು ರೋಗ ಎಲ್ಲ ಇದೆ ನಿಜ. ಇದ್ರ ಮಧ್ಯದಲ್ಲಿ ದೇವರು ನಮಗೆ ಒಬ್ಬರು ಸಹಾಯಕರಿದ್ದಾರೆ ಎಂಬುದಾಗಿ ನಾವು ಯಾವತ್ತೂ ಮರಿಬಾರದು. ಇವತ್ತು ಯಾಕಂದ್ರೆ ದೇವರ ಬರೋಣ ಸಮೀಪ ಆದಾಗ ಈ ಲೋಕವೆಲ್ಲ ವಿಚಿತ್ರವಾಗಿ ನಡೀತಾ ಇದೆ. ನಾವು ಏನೇನು ಕಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅವೆಲ್ಲ ಇವತ್ತು ನೋಡುತ್ತಾ ಇದ್ದೇವೆ. ಅಲ್ಲಲ್ಲಿ ಭೂಕಂಪಗಳು, ಬರಗಳು ಬರ್ತದೆ ಅಂತ ಹೇಳಿದ್ದಾರೆ ಸ್ವಾಮಿ. ಇದ್ರ ಮಧ್ಯದಲ್ಲಿ ಇನ್ನೂ ಅನೇಕ ವಿಚಿತ್ರವಾದ ನಾವು ಕಾಣಬೇಕಾಗಿದೆ. ಹಾಲೆಲೂಯಾ. ಇದೆಲ್ಲ ಇರಲಿ, ಇದ್ರ ಮಧ್ಯದಲ್ಲಿ ದೇವರ ಮಕ್ಕಳಿಗೆ ವಿಶೇಷವಾಗಿ ದೇವರು ಮಾರ್ಗದರ್ಶಿಯಾಗಿ ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಅದು ಬಹಳ ದೊಡ್ಡ ವಿಷಯ. ಅನೇಕ ಜನಗಳಿಗೆ ಈ ವಿಷಯ ಗೊತ್ತಿಲ್ಲ. ಯಾವಾಗ ನೀವು ದೇವರ ಕರಗಳಲ್ಲಿ ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತಿರಲ್ಲ, ಆವಾಗ ನಡೆಸ್ತಾರೆ. ಹಾಲೆಲೂಯಾ. ಇಲ್ಲಿ ಕೆಳಗೆ ಮಂದೆಯನ್ನು ಮೇಯಿಸುತ್ತಿರುವಾಗ ಹಿಂಭಾಗಕ್ಕೆ ನಡೆಸಿಕೊಂಡು ಹೋಗಿ ಹೊರೇಬೆಂಬ ಬೆಟ್ಟಕ್ಕೆ ಬಂದನು. ಹಾಲೆಲೂಯಾ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಕಾಣಿಸಿಕೊಂಡನು. ಇವನಿಗೆ ಅಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ಬೇಕಾದ್ರೆ ಆ ಓರೆ ಬೆಟ್ಟಕ್ಕೆ ಕುರಿಗಳು ಅಲ್ಲಿ ಸೈಡ್ ಹತ್ಕೊಂಡು ಹೋಗುವಾಗ ಅದನ್ನ ಹಿಂಬಾಲಿಸಿಕೊಂಡು ಹೋದಾಗ ಅಲ್ಲಿ ಆ ಬೆಟ್ಟದ ಒಳಗಡೆ ಒಂದು ಅಗ್ನಿ ಜ್ವಾಲೆ ಉರಿತಾ ಇದೆ. ಹಾಲೆಲೂಯಾ. ಅದೇ ದೇವರ ದೂತರು, ಅಂದರೆ ದೇವರು
ಆ ಅಗ್ನಿ ಜ್ವಾಲೆ ಮುಖಾಂತರ ಅಲ್ಲಿ ಉರಿತಾ ಇರೋದು ಈತನು ಕಾಣ್ತಾ ಇದ್ದಾನೆ. ಈತನು ಇದುವರೆಗೂ ಅಂತ ಜ್ವಾಲೆಯನ್ನು ಕಂಡಿಲ್ಲ. ಹಾಲೆಲೂಯ. ಇದೇನು ಹೀಗೆ ಅಂತ ಆತನು ಆಶ್ಚರ್ಯ ಪಟ್ಟಿದ್ದಾನೆ. ಇಲ್ಲಿ ಕೆಳಗೆ ಮತ್ತೊಂದು ಸಲ ಓದಿಕೊಳ್ಳೋಣ. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡು ಆ ಪೊದೆಯ ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಹಾಲೆಲೂಯ. ಯಾವ್ದಾದ್ರೂ ಒಂದು ಬೆಂಕಿ ಹಚ್ಚಿಕೊಂಡ್ರೆ ಇವತ್ತು ಎಷ್ಟು ಹಾನಿ ಆಗ್ತದೆ. ಹಾಲೆಲೂಯ. ತುಂಬಾ ಜಾಸ್ತಿ ಏನಾದ್ರು ಆಗಿದ್ರೆ ಅಕ್ಕಪಕ್ಕ ಎಲ್ಲ ಸುಡ್ತದೆ. ಇವತ್ತು ಯಾವ್ದಾರ ಒಂದು ವೆಹಿಕಲ್ಗೆ ಬೆಂಕಿ ಹಿಡಿದ್ರೆ ಆ ಪಕ್ಕದಲ್ಲಿರೋ ವೆಹಿಕಲ್ ಹಿಡಿತದೆ, ಎದುರುಗಡೆ ಹಿಡಿತದೆ, ಈಚೆ ಬದಿ ಆಚೆ ಬದಿ ಇರುವಂಥದ್ದು ಎಲ್ಲ ಸುಟ್ಟು ಹಾಕ್ತದೆ. ಒಂದು ವೆಹಿಕಲ್ ಪ್ರಾಬ್ಲಮ್ ಆಗಿದೆ ನಿಜ, ಆದರೆ ಅದು ಸುಡುವುದೆಷ್ಟು ವೆಹಿಕಲ್ ಬೇಕಾದ್ರೆ ಸುಟ್ಟು ಹಾಕ್ತದೆ. ಆದರೆ ಇಲ್ಲಿ ಏನಾಯ್ತು ಅಂದ್ರೆ ಬೆಂಕಿ ಉರಿತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಹಾಲೆಲೂಯ. ಈತನಿಗೆ ಆಶ್ಚರ್ಯ ಆಯ್ತು, ಭಯ ಉಂಟಾಯ್ತು. ಇದೇನು ಈ ತರ ಇದು, ನಾನು ಇದುವರೆಗೂ ಕಾಣಲಿಲ್ಲಲ್ಲ. ಇನ್ನೂ ದೇವರನ್ನ ಕಾಣದೇ ಇರುವಂತ ಸಮಯದಲ್ಲಿ, ಇವತ್ತು ಕಾಲಘಟ್ಟದಲ್ಲಿ ನಮಗೂ ಅದೇ ರೀತಿಯಾಗಿ ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದಾದರೆ ದಯವಿಟ್ಟು ಹೆದರಬೇಡ್ರಿ. ದೇವರು ನಮಗೆ ಸಹಾಯಕರಿದ್ದಾರೆ. ಅನೇಕ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸುವಂತ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯ. ಯಾಕೆಂತಂದ್ರೆ ಇವತ್ತು ನಾವು ಆಶ್ಚರ್ಯಕರವಾದ ಒಂದು ವಿಷಯಗಳನ್ನ ಕೇಳ್ಬೋದು, ಒಂದು ನೋಡ್ಬೋದು. ಆದರೆ ದೇವರು ಅವತ್ತು ಮೋಶೆಗೆ ಬೆಂಕಿಯಿಂದ ಯಾವ ಹಾನಿಯೂ ಆಗಲಿಲ್ಲ. ಅವನು ನೋಡ್ದ, ಆದರೆ ಅದು ಏನಾಯ್ತು ಅಂತ ಅದು ಸುಟ್ಟು ಹೋಗದೇ ಇತ್ತು. ಹಾಗೆ ಏನು ಸುಡಲಿಲ್ಲ. ಇವತ್ತು ಅನೇಕ ಮಹತ್ ಕಾರ್ಯಗಳು ನಾವು ಗಾಡಿಲೋ ವೆಹಿಕಲ್ ಎಲ್ಲೋ ಒಂದು ಪ್ರಯಾಣ ಮಾಡ್ತಾ ಇದ್ವಿ, ಯಾವುದೋ ಒಂದು ಪ್ರಾಬ್ಲಮ್ ಆಯಿತು, ಎಲ್ಲೋ ನಿಂತೋಯ್ತು. ಆದರೆ ಲೋಕದ ಜನಗಳಿಗೆ ಸಹಾಯ ಕಮ್ಮಿ ಸಿಕ್ಕಬಹುದು, ದೇವರ ಮಕ್ಕಳಿಗೆ ಸಹಾಯ ಸಿಕ್ಕ. ಯಾಕೆಂದ್ರೆ ತಕ್ಕ ಕಾಲದಲ್ಲಿ ಒದಗಿಸುವ ಆತನು ಯೆಹೋವ ಈರೆ. ಹಾಲೆಲೂಯ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ತಕ್ಕ ಕಾಲದಲ್ಲಿ ಒದಗಿಸುವ ಆತನು. ಏನು ಒದಗಿಸುವ ಆತನು? ಸಹಾಯವನ್ನು ಒದಗಿಸುತ್ತಾರೆ. ನೀವು ಯಾವ ಕಷ್ಟದಲ್ಲಿದ್ದೀರಿ, ಎಂಥ ಸಮಸ್ಯೆಗಳಿದ್ದೀರಿ, ಅದನ್ನ ನೋಡಿ ಅದಕ್ಕೆ ಬೇಕಾಗಿದ್ದ ಸಹಾಯವನ್ನು ಪರಲೋಕ ನೇಮಕ ಮಾಡ್ತದೆ. ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹಾಲೆಲೂಯ. ದೇವರು ಸುಮ್ಮನೆ ಅಲ್ಲ. ಅದಕ್ಕೆ ನಾವು ವಾಕ್ಯ ಜಾಸ್ತಿ ಧ್ಯಾನ ಮಾಡಬೇಕು. ಆ ವಾಕ್ಯ ಹೇಳ್ಕೊಂಡು ನಾವು ಪ್ರಾರ್ಥನೆಗಳನ್ನ ಮಾಡಬೇಕು. ದೇವರು ಖಂಡಿತವಾಗಿ ಬಿಡುಗಡೆ ಕೊಡ್ತಾರೆ. ಆದ್ರೆ ದೇವರ ಸಮಯ ಕೆಲವೊಮ್ಮೆ ಬೇಗ ಆಗ್ತದೆ, ಕೆಲವೊಮ್ಮೆ ತಡವಾಗುತ್ತೆ. ತಡವಾದ್ರೂ ತಾಮಸ ಅಂದ್ರೆ ಬರೋದೇ ಇರೋದಿಲ್ಲ, ಬಂದೇ ಬರ್ತದೆ. ನಾವು ಚೆನ್ನಾಗಿ ಅದನ್ನ ತಿಳ್ಕೋಬೇಕು. ಹಾಲೆಲೂಯ. ಆಮೇಲೆ ಮೇಲೆ ಇಲ್ಲಿ ಬೇಡ, 4ನೇ ಅಧ್ಯಾಯ ತಗೊಮ್ಮ. ದೇವರು ಆ ಪೊದೆ ಒಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅದಕ್ಕಾತನು ಇಗೋ ಇದ್ದೇನೆ. ಹಾಲೆಲೂಯ. ಇವತ್ತು ನೋಡಿ, ಆ ದಿನಗಳಲ್ಲಿ ದೇವರು ಮೋಶೆ ಮೋಶೆ ಅಂತ ಕರೆದಾಗ ಇಗೋ ಇದ್ದೇನೆ ಅಂತಾನೆ. ಆತನಿಗೆ ಯಾರು ಅಂತ ಗೊತ್ತಿಲ್ಲ, ಯಾರು ಕರಿತಾ ಇದ್ದಾರೆ ಎಂಬುದಾಗಿ ಗೊತ್ತಿಲ್ಲ. ಯಾಕಂದ್ರೆ ದೇವರನ್ನ ಫಸ್ಟ್ ಟೈಮ್ ದೇವರ ಸ್ವರವನ್ನ ಕೇಳ್ತಾ ಇದ್ದಾರೆ ಮೋಶೆ. ಇವತ್ತು ನಮ್ಮ ಆತ್ಮಗಳಿಗೆ, ನಮ್ಮ ಒಳಗಡೆ ದೇವರು ಎಷ್ಟೋ ಸಲ ಕರಿತಾ ಇದ್ದಾರೆ ನಮಗೆ. ಮಗನೇ, ನನ್ನ ವಾಕ್ಯ ಕೈಗೊಂಡು ನಡೆ, ನನ್ನ ಮಾತಿನ ಮೇಲೆ ನಡೆ, ನನ್ನ ಹೆಜ್ಜೆ ಜಾಡಿನ ನೀನು ಗಮನವಿಟ್ಟು ನಡೆ ಅಂತ. ಹಾಲೆಲೂಯ. ಆದ್ರೆ ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನಮಗೆ ಗೊತ್ತಿಲ್ಲ. ಎಷ್ಟು ಜನ ಕೇಳಿ ನಡೀತಾ ಇದ್ದಾರೆ ಅದು ಗೊತ್ತಿಲ್ಲ. ಇವತ್ತು ಅನೇಕ ನಾವು ಚಿಂತೆಗಳಲ್ಲಿದ್ದೇವೆ. ಈ ಲೋಕದ ಬೇಕಾದಷ್ಟು ನಮ್ಮಲ್ಲಿದೆ. ಇದ್ರ ಮಧ್ಯದಲ್ಲಿ ದೇವರು ಮಾತಾಡೋ ಸ್ವರವನ್ನು ನಮಗೆ ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ದೇವರಾತ್ಮನ ನುಡಿಗಳಿಗೆ ಇವತ್ತು ಕೊಡುವ ಶಬ್ದ, ಆ ನುಡಿಗಳಿಗೆ ನಾವು ಕಿವಿಗೊಡುವುದಾದ್ರೆ ಎಷ್ಟೋ ಧನ್ಯರು ಅಂತ ದೇವರು ಹೇಳ್ತಾರೆ. ಆದ್ರೆ ದೇವರಾತ್ಮನ ನುಡಿಯುವಾಗ ನಮಗೆ ಆ ಶಬ್ದ ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ಹಾಲೆಲೂಯ. ಅದಕ್ಕೆ ನಾವು ಗೊತ್ತಾಗಬೇಕು ಅಂದ್ರೆ ಹೆಚ್ಚು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ನಿಮ್ಮ ನುಡಿಗಳನ್ನು ನಾನು ಗ್ರಹಿಸ್ಕೊಳ್ಬೇಕು, ನಿಮ್ಮ ಮಾತಿನ ಮೇಲೆ ಸ್ವಾಮಿ ನಾನು ನಡಿಬೇಕು. ಹಾಲೆಲೂಯ. ಇವತ್ತು ವಾಕ್ಯವನ್ನ ಕೇಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಸರಿ. ಆದ್ರೆ ಪ್ರಾರ್ಥನೆ ಮುಗಿದ ಮೇಲೆ ಮತ್ತೆ ನಮ್ಮ ಜ್ಞಾನ ಬುದ್ಧಿ ಎಲ್ಲ ಲೋಕದ ಕಡೆನೇ ಯೋಚನೆ ಮಾಡ್ತೇವೆ. ಆ ರೀತಿ ಆಗದಂತೆ
ಯಾಕಂದ್ರೆ ನಮ್ಮಿಂದ ಸಾಧ್ಯ ಇಲ್ಲ, ನಿಜ. ನಾವು ಈ ಲೋಕದಲ್ಲಿದ್ದೇವೆ, ಪ್ರತಿಯೊಂದನ್ನು ಲೋಕದಲ್ಲಿ ನಾವು ಕಣ್ಣಾರೆ ಕಾಣ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀ ಇವತ್ತು ಏನು ಕಾಣ್ತಾ ಇದೀಯಾ ಅದು ಒಂದು ದಿವಸ ಇರುವುದಿಲ್ಲ. ನೀನು ಏನು ಕಂಡಿಲ್ಲ ಅದು ಒಂದು ದಿವಸ ಇದೆ. ಅಂದ್ರೆ ಅರ್ಥ, ಪರಲೋಕ ರಾಜ್ಯ ನಮ್ಗೆ ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅದು ಇರುವುದು ನಿಜ ಅಂತ ನೀನು ನಂಬಿದ್ರೆ ಧನ್ಯನು. ಹಾಲೆಲೂಯ. ಯಾಕೆಂದ್ರೆ ನಾವು ಅಲ್ಲಿಗೆ ಹೋಗಲಿಕ್ಕೆ ಇರೋದು ಪ್ರಿಯನಾದ ಸಹೋದರ ಸಹೋದರಿಯರೇ. ಅದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಕೆಳಗಡೆ ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದು ಹಾಕು. ಹಲ್ಲೆಲೂಯ. ದೇವರು ಆತನಿಗೆ ಹೇಳ್ತಾ ಇದ್ದಾರೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಲ್ಲಿ ಇರುವಂತಹ ಕೆರಗಳನ್ನ ತೆಗೆದು ಸೈಡಲ್ಲಿಡು. ಕೆರಗಳನ್ನು ತೆಗೆದು ಹಾಕು. ನೀನು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ ಎಂದು ಹೇಳಿದನು. ಹಲ್ಲೆಲೂಯ. ಇವತ್ತು ದೇವರನ್ನು ನಾವು ಆಲಯದಲ್ಲಿ ಆರಾಧನೆ ಮಾಡಲಿಕ್ಕೆ ಹೋಗುವಾಗ ಆ ಪರಿಶುದ್ಧವಾದ ಸ್ಥಳ ಅಂದ್ರೆ ದೇವರು ಹೇಳ್ತಾರೆ, ಎಲ್ಲಿ ವಾಕ್ಯವನ್ನು ನಾವು ಸಾರ್ತೇವೆ, ಎಲ್ಲಿ ನಾವು ಕೂತ್ಕೊಂಡು ಆರಾಧನೆ ಮಾಡ್ತೇವೆ, ಅದು ಪರಿಶುದ್ಧ ಸ್ಥಳ. ಅಲ್ಲಿ ಮೋಶೆ ಹಂಗೆ ಹೇಳಿದ್ರು, ಈ ಭೂಮಿ ಅಂದ್ರೆ ಇಲ್ಲಿರುವಂತಹ ಜಾಗ ಪರಿಶುದ್ಧ ಸ್ಥಳ. ಹೊರೆ ಬೆಟ್ಟದಲ್ಲಿ ನಾನು ನಿನಗೆ ಕಾಣಿಸಿಕೊಡುವಾಗ ಅದು ಪರಿಶುದ್ಧ ಭೂಮಿ, ಪರಿಶುದ್ಧ ಸ್ಥಳ. ನಿನ್ನ ಕೆರಗಳನ್ನ ತೆಗೆದು ಹಾಕು. ಹಲ್ಲೆಲೂಯ. ನೋಡಿ, ದೇವರು ಇದ್ಯಾವುದು ನಮಗೆ ಐಡಿಯಾನೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಇದು. ಆದ್ರೂ ದೇವರು ತಾನೇ ಕಲಿಸಿ ನಮ್ಮನ್ನ ಶುದ್ಧಿ ಮಾಡುತ್ತಾ ಇದ್ದಾರೆ. ಇದು ಸರಿ, ಇದು ತಪ್ಪು, ಈ ತಪ್ಪಾದ ಮಾರ್ಗ ಹಿಡಿಬೇಡ, ತಪ್ಪಾದ ಕೆಲಸಗಳನ್ನ ಮಾಡಬೇಡ. ಅವತ್ತು ಮೋಶೆ ಇಲ್ದ ಆ ಮಾತು ದೇವರು ಹೇಳದೆ ಹೋಗಿದ್ರೆ ಮೋಶೆ ಆ ಕೆರ ಬಿಸ್ತಿರ್ಲಿಲ್ಲ ಅಂತ ಕಾಣ್ತದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧ ಭೂಮಿ, ನಿನ್ನ ಕೆರವನ್ನ ತೆಗೆದು ಹಾಕು. ಹಲ್ಲೆಲೂಯ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ದೇವರ ಧ್ವನಿಯನ್ನು ನಾವು ಕೇಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯ. ಯಾವಾಗ ನಾವು ಪ್ರಾರ್ಥನೆ ಮಾಡಿ ಪವಿತ್ರಾತ್ಮರ ಕರಗಳಲ್ಲಿ ಒಪ್ಪಿಸಿಕೊಡ್ತೀವೋ, ಸಕಲ ವಿಷಯದಲ್ಲೂ ಸತ್ಯತೆಯಲ್ಲೂ ದೇವರು ನಡೆಸುವಂತವರಾಗಿದ್ದಾರೆ. ಬೇಕಾದ್ರೆ ನೀವು ಪರೀಕ್ಷೆಗಳನ್ನ ಮಾಡಿ, ದೇವರನ್ನಲ್ಲ, ನೀವು ದೇವರ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ರಿ. ಅವಾಗ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಡ್ರಿ, ವ್ಯತ್ಯಾಸವಾಗಿ ದೇವರು ನಡೆಸುತ್ತಾರೆ. ನಾವು ದೇವರನ್ನ ಪರೀಕ್ಷೆ ಮಾಡೋದು ಬೇಡ. ನಾವು ಯಾರು ಪರೀಕ್ಷೆ ಮಾಡಲಿಕ್ಕೆ? ಅವರು ಹೇಳಿದ ರೀತಿ ನಾವು ಬದುಕೋರು ಅಷ್ಟೇ. ನಮ್ಮನ್ನ ಅಂತ ರಾಜ್ಯಕ್ಕೆ ದೇವರು ಕರ್ಕೊಂಡು ಹೋಗಕ್ಕೆ ಬರ್ತಾರಲ್ಲ, ಈಗೋ ನಾನು ಬರುತ್ತೇನೆ, ಬೇಗ ಬರುತ್ತೇನೆ ಅಂತ ಹೇಳ್ತಾರೆ ಸ್ವಾಮಿ. ಅವಾಗ ನಾವು ಹೆಂಗಿರ್ಬೇಕು? ಸಂಪೂರ್ಣ ಸಿದ್ಧರಾಗಬೇಕು. ಈಗ ಅರ್ಧ ಗಂಟೆ ಮುಂಚೆ ನಾವು ಪ್ರಿಪೇರ್ ಆಗಿರ್ಲಿಲ್ಲ, ಹೋದ್ವಿ, ಫ್ರೆಶ್ ಅಪ್ ಎಲ್ಲ ಆದ್ವಿ, ಒಳ್ಳೆ ವಸ್ತ್ರಗಳನ್ನು ಹಾಕಿಕೊಂಡ್ವಿ, ನೀಟಾಗಿ ತಲೆ ಬಾಚಿಕೊಂಡ್ವಿ, ಒಂದು ಅಧ್ಯಾಯವನ್ನು ಧ್ಯಾನ ಮಾಡಿದ್ವಿ, ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ಈ ವಾಕ್ಯದೊಂದಿಗೆ ನೀವು ಮಾತನಾಡು ಸ್ವಾಮಿ ಎಂಬುದಾಗಿ ದೇವರು ಅವಾಗ ನಡೆಸ್ತಾರೆ. ಅದಕ್ಕೆ ನಾವು ಶುದ್ಧರಾಗಿ ಇರಬೇಕು. ನಾನು ಈ ವಸ್ತ್ರವನ್ನು ಕುರಿತು ಹೇಳ್ತಾ ಇದ್ದೇನೆ ಅಷ್ಟೇ, ಆದರೆ ದೇವರು ಹೇಳ್ತಾರೆ, ನಿನ್ನ ಒಳಗಡೆ ಶುದ್ಧಿಯಾಗಿರು. ಹಲ್ಲೆಲೂಯ. ಆಲಯಕ್ಕೆ ಹೋಗ್ಬೇಕಾದ್ರೆ ನಾವು ಹೊರಗಡೆನೂ ನಾವು ಕ್ಲೀನಾಗಿ ಹೋಗೋಣಂತೆ, ಆದರೆ ಇಂಥ ಹೆಚ್ಚಾದು ಒಳಗಡೆ. ದೇವರಿಗೆ ಮಹಿಮೆಯಾಗಲಿ. ಹಾಗೂ ಇಲ್ಲಿ ಕೆಳಗಡೆ ಏನು ಹೇಳ್ತಾ ಇದೆ, ನಾನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದೆನು. ಇದಲ್ಲದೆ ಈತನು, ನಾನು ನಿನ್ನ ತಂದೆಯ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬ ದೇವರು. ಹಲ್ಲೆಲೂಯ. ನಾನು ನಾವು ನಿನ್ನ ತಂದೆಯಾದ ಅಬ್ರಾಮ್, ಇಸಾಕ್, ಯಾಕೋಬರ ದೇವರು. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯ. ಈಗ ಪರಿಚಯ ಮಾಡಿ ಕೊಡುವಾಗ ಅದಕ್ಕೆ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಹಲ್ಲೆಲೂಯ. ದೇವರನ್ನು ನೋಡಲಾರದೆ ಮೋಶೆ ಮುಖ ಮುಚ್ಚಿಕೊಂಡನು ಅಂತ ದೇವರ ವಾಕ್ಯ ಹೇಳ್ತಾರೆ. ಇವತ್ತು ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು.
ಇವತ್ತೆಂದೂ ನಾವು ಯೇಸು ಸ್ವಾಮಿನ ಕಂಡಿಲ್ಲ. ನಾವು ಬರೀ ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಪವಿತ್ರಾತ್ಮರ ನಡೆಸುವಿಕೆಯಿಂದಲೇ ನಾವಿವತ್ತು ಕಾಣದೇ ಇರುವ ದೇವರನ್ನ ನಂಬುವರಾಗಿದ್ದೇವೆ. ಹಾಲೆಲೂಯ. ನಂಬುವರು ನಿಜವಾಗಲೂ ದೇವರಿಗೆ ಒಂದು ಸ್ತೋತ್ರನ ಮಾಡ್ರಿ, ಆರಾಧನೆ ಮಾಡ್ರಿ, ಭಕ್ತಿಯಿಂದ ಸೇವಿಸಿರಿ. ಯಾಕಂದ್ರೆ ಇವತ್ತು ನೋಡುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು ಒಂದು ದಿವಸ ಇರುವುದಿಲ್ಲ. ಇವತ್ತು ಏನು ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯನಾದ ಸಹೋದರ ಸಹೋದರಿಯರೇ, ಒಂದು ದಿವಸ ಅದು ಖಂಡಿತ ಇರುವುದಿಲ್ಲ. ನಾವು ಯಾವುದನ್ನ ನೋಡಲಿಲ್ಲ ಅದು ಇದೆ. ಹಾಗಾಗಿ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ ಅಪ್ಪ, ನಿಮಗೆ ಸ್ತೋತ್ರಪ್ಪ. ಈ ವಿಮೋಚನ ಹಾಡಿದ ಸ್ವಾಮಿ ದೇವರೇ, ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಮೋಶೆಗೆ ಮೊದಲ ಬಾರಿಗೆ ದರ್ಶನ ಕೊಟ್ಟಂತ ಮಹಾದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಯ್ಯ. ಅದೇ ರೀತಿಯಾಗಿ ಸ್ವಾಮಿ, ಇವತ್ತು ಯಾರ್ಯಾರು ನಿಮ್ಮನ್ನು ನಂಬಿ ಹೊಸದಾಗಿ ಬರ್ತಾರೋ ಅವ್ರಿಗೆಲ್ಲರೂ ಸ್ವಾಮಿ ನಡೆಸಿದೇವ್ರೆ, ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಅವ್ರ ಆತ್ಮಿಕ ಜೀವನದಲ್ಲೂ ಸ್ವಾಮಿ ಬಲಗೊಳ್ಳುವಂತೆ ಕೃಪೆಗಳು ಸಹಾಯ. ಈ ವಿಡಿಯೋ ಮುಖಾಂತರ ನೋಡೋದು ಪ್ರತಿಯೊಂದು ಕುಟುಂಬಗಳಿಗೆ ನೀನು ಸ್ವಾಮಿ ನಡೆಸಬೇಕಾದ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತಾ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವ ತಂದೆ. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಿರಿ. ಆಮೇನ್, ಆಮೇನ್.